ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ PSI ಗುರು ಚಾನಲ್ಗೆ ಸ್ವಾಗತ. ಇಂದು ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಿದಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ವಿವರಣೆಯೊಂದಿಗೆ ನೋಡೋಣ. ಮೊದಲನೆಯದಾಗಿ ಟೆಲಿಗ್ರಾಫ್ ಕಂಡುಹಿಡಿದವರು ಯಾರು? ಆಯ್ಕೆ 1 ಸ್ಯಾಮ್ಯುವೆಲ್ FB ಮೋರ್ಸ್, 2 P ಸ್ಪೆನ್ಸರ್, 3 JA ಮಾರ್ಗನ್, 4 ಗ್ರಾಮ್ ಬೆಲ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಸ್ಯಾಮ್ಯುವೆಲ್ FB ಮೋರ್ಸ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಬಾರೋಮೀಟರ್ ಆವಿಷ್ಕರಿಸಿದವರು ಟಾರಿಸೆಲ್ಲಿ. ಡೈನಮೋ ಕಂಡುಹಿಡಿದವರು ಮೈಕಲ್ ಫ್ಯಾರಡೆ. ವಿದ್ಯುತ್ ದೀಪ ಕಂಡುಹಿಡಿದವರು ಅಲ್ವಾ ಡಿಯಸನ್ ಥಾಮಸ್. ಥರ್ಮೋಮೀಟರನ್ನು ಕಂಡುಹಿಡಿದವರು ಗೆಲಿಲಿಯೋ ಗೆಲಿಲಿ. ರೇಡಿಯೋ ಕಂಡುಹಿಡಿದವರು G ಮಾರ್ಕೋನಿ. ಸೂಕ್ಷ್ಮದರ್ಶಕ ಯಂತ್ರವನ್ನು ಕಂಡುಹಿಡಿದವರು ಲಿವನ್ ಹುಕ್. AK-47 ಗನ್ ಕಂಡುಹಿಡಿದವರು ಮೈಕಲ್ ಕಲಾಸ್ರಿಕೋನ್, ಇವರು ರಷ್ಯಾ ದೇಶದವರು. ವಿಲಿಯಂ ಕಾಂಟನ್ ಎಕ್ಸ್ರೇಯನ್ನು ಕಂಡುಹಿಡಿದವರು. ಟೆಲಿಸ್ಕೋಪ್ ಕಂಡುಹಿಡಿದವರು ಗೆಲಿಲಿಯೋ. ಟೆಲಿಫೋನ್ ಕಂಡುಹಿಡಿದವರು ಗ್ರಾಮ್ ಬೆಲ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ: ಹೈಪ್ರೋನೆಟಮಿಯಾ ಬರುವುದು ಇದರ ಕೊರತೆಯಿಂದ. ಆಯ್ಕೆ 1 ಅಯೋಡಿನ್, 2 ಪೊಟ್ಯಾಷಿಯಂ, 3 ಸೋಡಿಯಂ, 4 ಕ್ಯಾಲ್ಸಿಯಂ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸೋಡಿಯಂ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಸೋಡಿಯಂ ಕೊರತೆಯಿಂದ ಹೈಪ್ರೋನೆಟಮಿಯಾ ಬರುತ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ಬರುವ ರೋಗ ಹೈಪೋಕ್ಯಾಲ್ಸಿಮಿಯಾ ಆಗಿದೆ. ಅಯೋಡಿನ್ ಕೊರತೆಯಿಂದ ಸಿಂಪಲ್ ಗೈಟರ್ ರೋಗ ಅಂದರೆ ಗಳಗಂಡ ರೋಗ ಬರುತ್ತದೆ. ಕಬ್ಬಿನಾಂಶ ಕೊರತೆಯಿಂದ ಬರುವ ರೋಗ ಅನಿಮಿಯಾ ಆಗಿದೆ. ಮುಂದಿನ ಪ್ರಶ್ನೆ: ಭಾರತದ ಆರ್ಥಿಕ ಇತಿಹಾಸ ಬರೆದವರು ಯಾರು? ಆಯ್ಕೆ 1 ದಾದಾಬಾಯಿ ನವರೋಜಿ, 2 ಬಾಲ್ ಗಂಗಾಧರ್ ತಿಲಕ್, 3 ಗೋಪಾಲಕೃಷ್ಣ ಗೋಖಲೆ, 4 RC ದತ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 RC ದತ್. ಇವರು ಭಾರತದ ಆರ್ಥಿಕ ಇತಿಹಾಸವನ್ನು ಬರೆದವರು ಆಗಿದ್ದಾರೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಆಗಿದ್ದರು. ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಮಹಾದೇವ್ ಗೋವಿಂದ್ ರಾನಡೆ ಆಗಿದ್ದರು. ಮಂದಗಾಮಿಗಳ ನಾಯಕ ಗೋಪಾಲಕೃಷ್ಣ ಗೋಖಲೆ ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ನಡೆಸುವುದಕ್ಕೆ ಮೊದಲು 1 ವರ್ಷಗಳ ಕಾಲ ಬ್ರಿಟಿಷ್ ಭಾರತದಲ್ಲಿ ಪ್ರವಾಸ ಮಾಡಿ ಬರುವಂತೆ ಗಾಂಧೀಜಿಯವರಿಗೆ ಗೋಪಾಲಕೃಷ್ಣ ಗೋಖಲೆಯವರು ತಿಳಿಸಿದ್ದರು. ಲೋಕಹಿತವಾದಿ ಗೋಪಾಲ್ ಹರಿ ದೇಶ್ಮುಖ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ: ಗೇರುಸೊಪ್ಪ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಯ್ಕೆ 1 ಶಿವಮೊಗ್ಗ, 2 ಕಾರವಾರ, 3 ಹಾಸನ್, 4 ಉಡುಪಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಶಿವಮೊಗ್ಗ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಶಿವನಸಮುದ್ರ ಯೋಜನೆಯಾಗಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಶರಾವತಿ ನದಿಯು ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಕಾಳಿ ಜಲವಿದ್ಯುತ್ ಯೋಜನೆಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಕಾಳಿ ನದಿಯಲ್ಲಿದೆ. ಹಾರಂಗಿ ಜಲವಿದ್ಯುತ್ ಯೋಜನೆ ಕೊಡಗು ಜಿಲ್ಲೆಯಲ್ಲಿದೆ. ಇದು ಕಾವೇರಿ ನದಿಯಲ್ಲಿದೆ. ತುಂಗಭದ್ರಾ ಜಲವಿದ್ಯುತ್ ಯೋಜನೆ ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ಕೃಷ್ಣಾ ನದಿಗೆ ಇದೆ. ಹೇಮಾವತಿ ಜಲವಿದ್ಯುತ್ ಯೋಜನೆ ಹಾಸನ ಜಿಲ್ಲೆಯಲ್ಲಿದೆ. ಇದು ಹೇಮಾವತಿ ನದಿಯಲ್ಲಿದೆ. ಹಾಗೂ ಕೈಗಾ ಸ್ಥಾವರ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಓಂ ಬೀಚ್ ಇರುವುದು ಗೋಕರ್ಣದಲ್ಲಿ. ಮುಂದಿನ ಪ್ರಶ್ನೆ: ದೊಡ್ಡಬಳ್ಳಾಪುರ ಕೆಳಗಿನ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ಆಯ್ಕೆ 1 ರಸಗೊಬ್ಬರ, 2 ರೇಷ್ಮೆ, 3 ಸಕ್ಕರೆ, 4 ಪ್ಲಾಸ್ಟಿಕ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ರೇಷ್ಮೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಕರ್ನಾಟಕದ ಮೊದಲ ರಸಗೊಬ್ಬರ ಕಾರ್ಖಾನೆ ಇರುವುದು ಬೆಳಗೋಳ, ಇದು ಮೈಸೂರು ಜಿಲ್ಲೆಯಲ್ಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ಜಿಲ್ಲೆ ರಾಮನಗರ ಜಿಲ್ಲೆಯಾಗಿದೆ. ಪ್ಲಾಸ್ಟಿಕ್ ಪಾರ್ಕ್ ಎಂದು ಹೆಸರುವಾಸಿಯಾದ ಪಾರ್ಕ್ ಇದು ಬೆಂಗಳೂರಿನಲ್ಲಿದೆ. ಸೋಲಾರ್ ಪಾರ್ಕ್ ಇರುವುದು ಪಾವಗಡ, ತಿರುಮನಿ. ಬೆಳಗಾವಿಯನ್ನು ಸಕ್ಕರೆಯ ಪಾತ್ರೆ ಎಂದು ಕರೆಯುವರು. ಮಂಡ್ಯವನ್ನು ಸಕ್ಕರೆಯ ನಗರ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ: ಕೆಳಗಿನ ಯಾವ ಅಣೆಕಟ್ಟು ಕರ್ನಾಟಕದಲ್ಲಿ ಕಾಣಬಹುದು? ಆಯ್ಕೆ 1 ಸೂಫಾ ಆಣೆಕಟ್ಟು, 2 ನಾಗಾರ್ಜುನ ಸಾಗರ ಆಣೆಕಟ್ಟು, 3 ಇಂದಿರಾ ಸಾಗರ ಆಣೆಕಟ್ಟು, 4 ಕೊಯ್ನಾ ಆಣೆಕಟ್ಟು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಸೂಫಾ ಆಣೆಕಟ್ಟು.
ಈ ಅಣೆಕಟ್ಟುಗಳಿಗೆ ಸಂಬಂಧಪಟ್ಟ ಮಾಹಿತಿ. ಸೂಫಾ ಅಣೆಕಟ್ಟು ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಇದು ಕಾಳಿ ನದಿಯಲ್ಲಿದೆ. ನಾಗಾರ್ಜುನ ಸಾಗರ ಅಣೆಕಟ್ಟು ಇರುವುದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಕೃಷ್ಣಾ ನದಿಯಲ್ಲಿ. ಇಂದಿರಾ ಸಾಗರ ಅಣೆಕಟ್ಟು ಇರುವುದು ಮಧ್ಯಪ್ರದೇಶ್ ನರ್ಮದಾ ನದಿಯಲ್ಲಿ. ಕೊಯ್ನಾ ಅಣೆಕಟ್ಟು ಇರುವುದು ಮಹಾರಾಷ್ಟ್ರ ಕೃಷ್ಣಾ ನದಿಯಲ್ಲಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರು ಪ್ರಥಮ ಕೋಟೆಯನ್ನು ನಿರ್ಮಿಸಿದ ಸ್ಥಳ ಯಾವುದು? ಆಯ್ಕೆ 1 ಕೊಚ್ಚಿ, 2 ಗೋವಾ, 3 ಚೆನ್ನೈ, 4 ಕನ್ನನೂರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಕೊಚ್ಚಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋಡಿಗಾಮ. ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ 1498 ಮೇ 17. ವಾಸ್ಕೋಡಿಗಾಮನು ಕ್ರಿಸ್ತಶಕ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಯನ್ನು ತಲುಪುತ್ತಾನೆ. ವಾಸ್ಕೋಡಿಗಾಮನು ಭಾರತದಲ್ಲಿ ಪ್ರಥಮವಾಗಿ ಬಂದು ತಲುಪಿದ್ದು ಕೇರಳದ ಕಲ್ಲಿಕೋಟೆಯಲ್ಲಿ. ವಾಸ್ಕೋಡಿಗಾಮನು 1497 ಜುಲೈ 8ರಂದು ರಾಜ ಎಮಾನ್ಯುಯಲ್ ಸಹಾಯದಿಂದ ಲಿಸ್ಟನ್ನಿಂದ ಕೇಪ್ ಆಫ್ ಗುಡ್ ಹೋಪ್ ಮುಂಜಾವಿಕಾ ಅರಬ್ ಪತ್ರಕರ್ತ ಸಹಾಯದಿಂದ ಕೇರಳದ ಕಲ್ಲಿಕೋಟೆಗೆ ಅಥವಾ ಕ್ಯಾಲಿಕಟ್ಗೆ ತಲುಪುತ್ತಾನೆ. ಹಾಗೂ ವಾಸ್ಕೋಡಿಗಾಮನಿಗೆ ಕಲ್ಲಿಕೋಟೆಯಲ್ಲಿ ಸ್ವಾಗತಿಸಿದವರು ಹಿಂದೂ ರಾಜ ಜಾಮೋರಿಯನ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಚೋಳ ಸಾಮ್ರಾಜ್ಯದ ಕೆಳಗಿನ ಯಾವ ಅರಸರ ಆಳ್ವಿಕೆಯಲ್ಲಿ ಮಾಲ್ಡೀವ್ಸ್ ವಶಪಡಿಸಿಕೊಂಡಿದ್ದ? ಆಯ್ಕೆ 1 ರಾಜರಾಜ ಚೋಳ 1, ಆಯ್ಕೆ 2 ರಾಜೇಂದ್ರ ಚೋಳ, 3 ವಿಕ್ರಮ ಚೋಳ, 4 ಕುಲುತ್ತುಂಗ ಚೋಳ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ರಾಜರಾಜ ಚೋಳ 1. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. 1ನೇ ರಾಜರಾಜ ಚೋಳನು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳ ಮೇಲೆ ದಾಳಿ ಮಾಡಿದ್ದನು. 1ನೇ ರಾಜ ಚೋಳನು ತನ್ನ ಆಳ್ವಿಕೆಯಲ್ಲಿ ಮಾಲ್ಡೀವ್ಸ್ ವಶಪಡಿಸಿಕೊಂಡಿದ್ದ. 1ನೇ ರಾಜರಾಜ ಚೋಳನು ಶ್ರೀಲಂಕಾದ ಉತ್ತರ ಭಾಗವನ್ನು ಗೆದ್ದುಕೊಂಡು ಅದನ್ನು ತನ್ನ ಸಾಮ್ರಾಜ್ಯದ ಪ್ರಾಂತ್ಯವನ್ನಾಗಿಸಿಕೊಂಡಿದ್ದನು. ಮುಂದಿನ ಪ್ರಶ್ನೆ, ಆಜಾದ್ ಹಿಂದ್ ಫೌಜ್ ಸಂಘಟನೆಯು ರಚನೆಯಾದದ್ದು ಎಲ್ಲಿ? ಆಯ್ಕೆ 1 ಥೈಲ್ಯಾಂಡ್, 2 ಸಿಂಗಾಪುರ್, 3 ರಷ್ಯಾ, 4 ಜರ್ಮನಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಸಿಂಗಾಪುರ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಸುಭಾಷ್ ಚಂದ್ರ ಬೋಸ್ರವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಿಂಗಾಪುರದಲ್ಲಿ ಕಟ್ಟಿದರು. ಸುಭಾಷ್ ಚಂದ್ರ ಬೋಸ್ ರವರು ಜಪಾನಿಯರ ಅಧೀನದಲ್ಲಿದ್ದ ಭಾರತದ ಯುದ್ಧ ಖೈದಿಗಳನ್ನು ಸೇರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದರು. ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ಪಡೆಯ ಮುಖ್ಯಸ್ಥರು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಆಗಿದ್ದರು. ಇಂಡಿಯನ್ ನ್ಯಾಷನಲ್ ಆರ್ಮಿಯ ಧ್ವಜಲಾಂಛನ ಹುಲಿ ಆಗಿತ್ತು. ಬಂಗಾಳದ ವಿಭಜನೆಯ ವಿರುದ್ಧ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಮುಂದಿನ ಪ್ರಶ್ನೆ, ಹರ್ಷವರ್ಧನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ಮಾಡಿದ ಚೀನಿ ಯಾತ್ರಿಕನ ಹೆಸರು ಏನು? ಆಯ್ಕೆ 1 ಫಾಹಿಯಾನ, 2 ಹುಯೆನ್ಸಾಂಗ್, 3 ಹಿಕಾರು, 4 ಮಾರ್ಕೋಪೋಲೋ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಹುಯೆನ್ಸಾಂಗ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಹುಯೆನ್ಸಾಂಗ್ ಕ್ರಿಸ್ತಶಕ 6000ರಲ್ಲಿ ತಹಿನ್ ಲಿಕಾನ್ ಎಂಬ ಪ್ರದೇಶದಲ್ಲಿ ಜನಿಸಿದನು. ಹರ್ಷವರ್ಧನನ ಆಸ್ಥಾನಕ್ಕೆ ಚೀನಾದ ಯಾತ್ರಿಕ ಹುಯೆನ್ಸಾಂಗ್ ಭೇಟಿ ನೀಡಿದ್ದನು. ಹುಯೆನ್ಸಾಂಗ್ ಭಾರತದ ಅನುಭವಗಳನ್ನು ತಾನು ಬರೆದ ಪುಸ್ತಕವಾದ ಪಿಯುಕಿ ಪಶ್ಚಿಮ ರಾಜ್ಯದ ದಾಖಲೆ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ. ಮುಂದಿನ ಪ್ರಶ್ನೆ, ಭಾರತದ ಸ್ವತಂತ್ರ ಚಳವಳಿಯ ಸಮಯದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದವರು ಯಾರು? ಆಯ್ಕೆ 1 ಎಂ.ಜಿ. ರಾನಡೆ, 2 ಅಣ್ಣಾದೊರೈ, 3 ಬಾಲ್ ಗಂಗಾಧರ್ ತಿಲಕ್, 4 ಎಸ್ ರಾಧಾಕೃಷ್ಣನ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಬಾಲ್ ಗಂಗಾಧರ್ ತಿಲಕ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಸ್ವತಂತ್ರ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಆಗಿತ್ತು. ಇದರ ಘೋಷಣೆ ರಾಷ್ಟ್ರೀಯ ನಾಯಕರಾದ ಬಾಲ್ ಗಂಗಾಧರ್ ತಿಲಕ್ ಅವರು ಘೋಷಣೆಯನ್ನು ಕೂಗಿದರು. ಬಾಲ್ ಗಂಗಾಧರ್ ತಿಲಕ್ರವರು ಬರ್ಮಾದ ಮಾಮ್ಡೆಲಾ ಜೈಲಿನಲ್ಲಿ ಗೀತಾ ರಹಸ್ಯ ಎಂಬ ಪುಸ್ತಕವನ್ನು ಬರೆದರು.
ಬಾಲ್ ಗಂಗಾಧರ್ ತಿಲಕ್ ರವರು ಭಾರತದ ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದರು. ಆಗಸ್ಟ್ ಕೊಡುಗೆ 1940 ಆಗಸ್ಟ್ 8 ಆಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದೆ? ಆಯ್ಕೆ 1 ಅನುಚ್ಛೇದ 124/2, ಆಯ್ಕೆ 2 ಅನುಚ್ಛೇದ 124(a), ಆಯ್ಕೆ 3 ಅನುಚ್ಛೇದ 121, ಆಯ್ಕೆ 4 ಅನುಚ್ಛೇದ 123(a). ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಅನುಚ್ಛೇದ 124(a). ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಕೊಲಿಜಿಯಂ ಸಮಿತಿಯ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಆಗಿರುತ್ತಾರೆ. ಕೊಲಿಜಿಯಂ ಸಮಿತಿಯ ಸದಸ್ಯರು ಸುಪ್ರೀಂ ಕೋರ್ಟ್ನ 4 ಜನ ಹಿರಿಯ ನ್ಯಾಯಾಧೀಶರು ಆಗಿರುತ್ತಾರೆ. ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಹೈಕೋರ್ಟ್ಗಳ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುತ್ತಾರೆ. ಮುಂದಿನ ಪ್ರಶ್ನೆ, ವಾಣಿಜ್ಯ ಕೊರತೆ ಯಾವಾಗ ಉಂಟಾಗುತ್ತದೆ? ಆಯ್ಕೆ 1 ಆಮದು ಕಡಿಮೆ ಇದ್ದು ರಫ್ತು ಹೆಚ್ಚಾದಾಗ, 2 ಆಮದು ಮತ್ತು ರಫ್ತು ಒಟ್ಟಾರೆ ಹೆಚ್ಚಾದಾಗ, 3 ಆಮದು ಹೆಚ್ಚಾಗಿದ್ದು ಆದರೆ ರಫ್ತು ಸ್ಥಿರ ಅಥವಾ ಕಡಿಮೆ ಇದ್ದಾಗ, 4 ಆಮದು ಮತ್ತು ರಫ್ತುಗಳು ಒಟ್ಟಾರೆ ಕಡಿಮೆಯಾದಾಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಆಮದು ಹೆಚ್ಚಾಗಿದ್ದು ಆದರೆ ರಫ್ತು ಸ್ಥಿರ ಅಥವಾ ಕಡಿಮೆಯಾದಾಗ ವಾಣಿಜ್ಯ ಕೊರತೆ ಉಂಟಾಗುತ್ತದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸರ್ಕಾರವು ಉದ್ದೇಶಪೂರ್ವಕವಾಗಿ ತನ್ನ ವೆಚ್ಚವನ್ನು ಆದಾಯಕ್ಕಿಂತ ಅಧಿಕವಾಗಿ ಅಂದಾಜು ಮಾಡುವ ನೀತಿಯನ್ನು ಕೊರತೆ ಹಣಕಾಸು ಎನ್ನುವರು. ಕೊರತೆಯ ಹಣಕಾಸನ್ನು ಮುಂಗಡ ಪತ್ರದ ಕೊರತೆ ಎನ್ನುವರು. ಕೊರತೆಯ ಹಣಕಾಸಿನ ವಿಧಗಳು: 1 ಕಂದಾಯ ಕೊರತೆ, ಒಟ್ಟು ಆದಾಯ ವೆಚ್ಚವು ಒಟ್ಟು ಆದಾಯಕ್ಕಿಂತ ಹೆಚ್ಚಾಗಿರುವುದು. 2 ಕೋಶೀಯ ಕೊರತೆ. ಕೋಶೀಯ ಕೊರತೆ ಎಂದರೆ ಒಟ್ಟು ವೆಚ್ಚವು ಕಂದಾಯ ಆದಾಯ ಮತ್ತು ಸಾಲ ಮರುಪಾವತಿಗಳು ಮತ್ತು ಇತರೆ ಸ್ವೀಕೃತಿಗಳಿಗಿಂತ ಅಧಿಕವಾಗಿರುವುದು. 3 ಪ್ರಾಥಮಿಕ ಕೊರತೆ. ಪ್ರಾಥಮಿಕ ಕೊರತೆ ಎಂದರೆ ಕೋಶೀಯ ಕೊರತೆಯಿಂದ ಬಡ್ಡಿ ಪಾವತಿಗಳನ್ನು ಕಳೆಯುವುದಾಗಿದೆ. 4 ಹಣಕಾಸಿನ ಕೊರತೆ. ಹಣಕಾಸಿನ ಕೊರತೆ ಎಂದರೆ ಸರ್ಕಾರವು ತನ್ನ ಕೊರತೆಯನ್ನು RBIನಿಂದ ಪಡೆದು ಸ್ವೀಕೃತ ಮೂಲಕ ತುಂಬುವುದಾಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ 51ನೇ ವಿಧಿ ಯಾವ ವಿಷಯದ ಬಗ್ಗೆ ವ್ಯವಹರಿಸುತ್ತದೆ? ಆಯ್ಕೆ 1 ಕಾರ್ಮಿಕರ ಕಲ್ಯಾಣ, 2 ಕಡ್ಡಾಯ ಶಿಕ್ಷಣ, 3 ಅಸ್ಪೃಶ್ಯತೆ, 4 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಸಂವಿಧಾನದ 51ನೇ ವಿಧಿಯು ಹೇಳುತ್ತದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ. ಸಂವಿಧಾನದ 36ರಿಂದ 51ನೇ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 39ನೇ ವಿಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ತಿಳಿಸುತ್ತದೆ. ಸಂವಿಧಾನದ 40ನೇ ವಿಧಿಯು ಪಂಚಾಯಿತಿಗಳ ಸ್ಥಾಪನೆಗಳ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 43ನೇ ವಿಧಿಯು ಕನಿಷ್ಠ ಕೂಲಿ ಕಾಯ್ದೆಯ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆಯನ್ನು ಅಂದರೆ ಕಾಮನ್ ಸಿವಿಲ್ ಕೋಡ್ ಇದರ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 45ನೇ ವಿಧಿ 6 ವರ್ಷದ ಒಳಗಿನ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಬೇಕು ಎಂಬುದನ್ನು ಹೇಳುತ್ತದೆ.
ಸಂವಿಧಾನದ 48A ವಿಧಿಯು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಎಂಬುದರ ಬಗ್ಗೆ ಹೇಳುತ್ತದೆ. ಹಾಗೂ ಸಂವಿಧಾನದ 51ನೇ ವಿಧಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಹಾಗೂ ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿಯ ಬಗ್ಗೆ ಹೇಳುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ಭಾರತ ಸಂವಿಧಾನಕ್ಕೆ ಅನುಚ್ಛೇದ 21A ಯನ್ನು ಸೇರಿಸಿ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿತು? ಆಯ್ಕೆ 1 86ನೇ ತಿದ್ದುಪಡಿ, 2 84ನೇ ತಿದ್ದುಪಡಿ, 3 88ನೇ ತಿದ್ದುಪಡಿ, 4 87ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 86ನೇ ತಿದ್ದುಪಡಿಯಾಗಿದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಸಂವಿಧಾನದ 86ನೇ ತಿದ್ದುಪಡಿಯು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದೆ. 86ನೇ ತಿದ್ದುಪಡಿಯು ಶಿಕ್ಷಣ ಹಕ್ಕು ಇದಕ್ಕೆ ಸಂಬಂಧಿಸಿದೆ. 86ನೇ ತಿದ್ದುಪಡಿಯು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸುತ್ತದೆ. 86ನೇ ತಿದ್ದುಪಡಿ ಮಾಡಿ ಸಂವಿಧಾನದ 3ನೇ ಭಾಗದಲ್ಲಿ 21A ವಿಧಿಯನ್ನು ಸೇರಿಸಲಾಯಿತು. ಶಿಕ್ಷಣದ ಹಕ್ಕು ಕಾಯ್ದೆಯು 2009ರಲ್ಲಿ ಜಾರಿಗೆ ತರಲಾಯಿತು. 86ನೇ ತಿದ್ದುಪಡಿ ಮಾಡಿ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಎಂದು 11ನೇ ಮೂಲಭೂತ ಕರ್ತವ್ಯದಲ್ಲಿ ಸೇರಿಸಲಾಯಿತು.